ಇವಾಗೊಂದು ದೊಡ್ಡಬಳ್ಳಾಪುರ ಇದಿದೆ. ಟೈಮು 6:23. ರ್ಯಾಪಿಡೋದಲ್ಲಿ 500 ಚಿಲ್ಲರೆ ತೋರಿಸ್ತೀನಿ. 30 ಕಿಲೋಮೀಟ್ರಿಗೆ ನೋಡೋಣ ಇರಿ. ನಾನು ಪೇ ಮಾಡ್ತೀನಿ. 5324 OTP. ಇವನ್ ದೊಡ್ಡವ್ರು ಯಾರು ಬರಲ್ವಾ? ನಾವು ಮೀಟ್ರ್ ಟ್ಯಾಕ್ಸಿ ಇದು ಗಾಡಿ ಇದು. ಹೌದು, ಕಿಲೋಮೀಟ್ರಿಂದ ಕಿಲೋಮೀಟ್ರಿಗೆ ಅವ್ನು ಏನು ರೇಟ್ ಇದ್ರೂ ಇಲ್ಲ. ಗೌರ್ಮೆಂಟಿಂದ ನನ್ನ ಹತ್ರ ಲೈಸೆನ್ಸ್ ಇದೆ, ಮೀಟ್ರ್ ಹಾಕೊಂಡು ಓಡಿಸ್ಬೇಕು ಅಂತ. ಮೆನ್ಷನ್ ಇಲ್ಲ ಸರ್. ನಾನು ನಿನ್ನೆ ರ್ಯಾಪಿಡ್ ಆಫೀಸ್ಗೂ ನಾವು ಎಲ್ಲದಕ್ಕೂ ಫೋನ್ ಮಾಡಿ ಹೋಗಿ ಬಂದು ಅವರು ಮೀಟ್ರ್ ಹಾಕ್ಕೊಂಡು ಹೋಗಿ ಇನ್ನೂ ಅಪ್ಡೇಟ್ ಆಗಿಲ್ಲ, 24 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಮೆನ್ಷನ್ ಮಾಡಲ್ಲ. ಅವ್ರು ಇನ್ನೂ ಅಪ್ಡೇಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಸಾಫ್ಟ್ವೇರಲ್ಲಿ ಇದಾಗಿದೆ ಅಂತ ಹೇಳಿದ್ದಾರೆ. ಕಿಲೋಮೀಟ್ರಿಗೆ 24 ರೂಪಾಯಿ. ಕ್ಯಾನ್ಸಲ್ ಮಾಡಿದ್ರೆ ಸರ್ ನೀವು ಎಕ್ಸ್ಟ್ರಾ ನನಗೆ 100 ರೂಪೀಸ್ ಕೊಡಬೇಕು. ಕ್ಯಾನ್ಸಲ್ ಯಾಕಂದರೆ ನಾನು ಇವಾಗ ಬಂದ್ರೂ ಬೇರೆ ಡ್ರೈವರ್ ನಾನು ಹೇಳಿ ಕಳ್ಸೋದೇ ಹಿಂಗೆ ಸರ್. ಅಲ್ಲ 24 ಕಿಲೋಮೀಟ್ರ್ ಇವಾಗ ಮೆನ್ಷನ್ ಮಾಡೋದೆ. ಅಲ್ಲ ಬೇಕಾದ್ರೆ ರ್ಯಾಪಿಡೋದವ್ರು ಫೋನ್ ಮಾಡಿ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇರಿ ನಾನೇ ಕಾಲ್ ಮಾಡ್ತೀನಿ. ಇವಾಗ ಬೇರೆ ಡ್ರೈವರ್ ಬಂದ್ರು ನಾನು 24 ಕಿಲೋಮೀಟ್ರ್ ಅಲ್ಲ ಹಿಂದೆ ನಾನು ಡಿಸ್ಕ್ಲೈಮರ್ ಹಾಕಿದ್ದೀನಿ. ಬೇಕಾದ್ರೆ ನನ್ನ ಹತ್ರ ಗೌರ್ಮೆಂಟ್ ಪ್ರೂಫ್ ಇದೆ ಸರ್. ಮಾಡೋದಲ್ಲ, ಇರೋದೇ ಹಂಗೆ ಪ್ರಾಂಪ್ಟೇ ಇರೋದು. ಗಾಡಿ ಮಕ್ಕಳು ಬಂದಿದ್ದಕ್ಕೆ ನಾನು ಹೇಳಿರೋದಷ್ಟೇ. ದೊಡ್ಡವ್ರು ಬಂದಿದ್ದು ನಾನು ಹೇಳ್ತಾನೆ ಇರಲಿಲ್ಲ. ಆಯ್ತಾ? ಯಾಕಂದ್ರೆ ನಾನು 3 ಕಿಲೋಮೀಟ್ರಿಂದ ಬಂದಿದ್ದೀನಿ. ಅದು ಏನು ರೇಟ್ ಐತೋ ಅದು ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ 100 ರೂಪೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಸರ್. ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಗೌರ್ಮೆಂಟ್ ರೇಟ್ ಇದು, ಮೀಟರ್ ಟ್ಯಾಕ್ಸಿ ಇದು. ನಾನು ಇನ್ನೊಬ್ಬ ಬಂದರು ನೀವು ಬುಕ್ ಮಾಡಿ ನಾನು ಕ್ಯಾನ್ಸಲ್ ಮಾಡ್ರು ಅವ್ನಿಗೆ ಹೇಳೋದು. ಆಯಿತು ಮೆಸೇಜ್ ಹಾಕಿದ್ದೀನಿ ನಾನು ನಿಮಗೆ, ಆರ್ ಯು ಕಮಿಂಗ್ ಅಂತ, ವೇಟಿಂಗ್ ಫಾರ್ ಪಿಕಪ್ ಅಂತ. ಹೌದು, ಅದರಲ್ಲೇ ಮೆನ್ಷನ್ ಮಾಡಿದ್ರೆ ಈ ಥರ ಮೀಟರ್ ಟ್ಯಾಕ್ಸಿ ಅಂತ ಮೆನ್ಷನ್ ಮಾಡಿದ್ರೆ ನಾನು ಅಲ್ಲೇ ಏನಾರ ಮಾಡ್ತಿದ್ದೇನೆ ಸರ್. ಕ್ಯಾನ್ಸಲ್ ಮಾಡಿದ್ರು ನಾನು ಇನ್ನೊಬ್ಬ ಬಂದ್ರು ನಾನು ಹೇಳೋದು ಅವ್ನಿಗೆ ಅದನ್ನೇ. ಆಯ್ತಾ? 24 ರೂಪಾಯಿ ಕಿಲೋಮೀಟ್ರ್ ಅಂತ. ನನ್ನ ಕೆಲಸ ಏನಾಯ್ತು ಅಷ್ಟು ಮಾಡ್ತಿದ್ದೀನಿ ನಾನು. ನೀವು ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ನಾನು ಮೆಸೇಜ್ ಹಾಕಿದ್ದೀನಿ. ನೀವು ಮೆಸೇಜಿಗೆ ರಿಪ್ಲೈ ಯಾರು ಮಾಡಿದ್ರೆ ಈ ಥರ ಮೀಟರ್ ಟ್ಯಾಕ್ಸಿ ಸರ್ ಅಲ್ಲಿ ನಮಗೆ ಗೊತ್ತಾರ ಆಗ್ತದೆ. ನೀವು ಸರ್ ಇವಾಗ ಎಲ್ಲ ಗಾಡಿಗಳು ಬಂದ್ರು 24 ರೂಪಾಯಿ ಕಿಲೋಮೀಟ್ರ್ ಹೋಗೋದು. ಅಲ್ಲ ಸರ್, ಸರಿ ಕ್ಯಾನ್ಸಲ್ ಮಾಡಿ, ನನಗೆ ಕ್ಯಾನ್ಸಲ್ ಮಾಡಿ. ಇನ್ನೊಂದು ಗಾಡಿ ಬುಕ್ ಮಾಡ್ತೀರಾ ಮಾಡ್ಕೊಳ್ಳಿ. ಆಯಿತಾ? 100 ರೂಪೀಸ್ ಪೇಮೆಂಟ್ ಮಾಡಿ ಅಷ್ಟೇ. 100 ರೂಪೀಸ್ ಪೇಮೆಂಟ್ ಮಾಡಲ್ಲ ಸರ್. ನಾನು ಆ್ಯಕ್ಚುಲಿ ನೀವು ಮೆನ್ಷನ್ ಮಾಡಬೇಕಿತ್ತು. ಸರಿ ಕಾಲಾರು ಮಾಡಿದ್ರೆ ನೀವು ಸರ್. ಇಲ್ಲಿ ಸರ್ ಕೇಳೋ ಅವಶ್ಯಕತೆ ಇಲ್ಲ. ಮಗು ಬರ್ತೈತೆ ಅಂದ್ಬಿಟ್ಟು ಅವೇರ್ನೆಸ್ ನಾನು ಮಾಡಿದ್ದೀನಿ ಅಷ್ಟೇ ಸರ್. ಇಲ್ಲೇ ಹಾಕಿದೀನಿ ನೋಡಿ, ಗ್ರಾಹಕರ ಇದಕ್ಕೆ ಕಿಲೋಮೀಟ್ರಿಗೆ 24 ರೂಪಾಯಿ ಅಂತ ಹೇಳಿರೋದು ಯಾವುದೋ ಗೌರ್ಮೆಂಟು ಸರ್. ಅವಶ್ಯಕತೆ ಇಲ್ಲ ಸರ್ ಫೋನ್ ಮಾಡಿ ಹೇಳೋ ಇದಕ್ಕೆ. ನೋಡಿ ಈ ಥರ ಹೇಳಿದ್ರೆ ಮಗು ಬರ್ತಿದೆ ಅಂದ್ಬಿಟ್ಟು ಒಂದು ಎಚ್ಚರಿಕೆ ಒಂದು ಹೇಳಿದೆ. ಈ ಥರ ಮಾಡ್ತಾರೆ ಇವಾಗ ಕಸ್ಟಮರು. ಬುಕ್ ಮಾಡಿದ್ರು ನಾನು ಹೇಳೋದು ಬೇರೆ ಕಸ್ಟಮರ್ಗೆ ಹೇಳೋದು 24 ರೂಪಾಯಿ ಕಿಲೋಮೀಟರ್ ಅಂತ. ಬೇರೆ ಡ್ರೈವರ್ ಬಂದರು. ದೊಡ್ಡಬಳ್ಳಾಪುರಕ್ಕೆ ಬಿದ್ದೈತಾ? 1 ಕಿಲೋಮೀಟ್ರಿಗೆ ಎಷ್ಟಂತ ಹೋಗ್ತಾ ಇದ್ದೀರಣ್ಣ? ಗೌರ್ಮೆಂಟ್ ರೇಟ್ ಏನಾನ ಕೊಟ್ಟಿದೆ? ಅಲ್ಲ ಇರಿ ನಾವು ನಿಮ್ಮಗೋಸ್ಕರ ನಾವು ಫೈಟ್ ಮಾಡ್ತಾ ಇದೀವಿ. ಇಂಡಿಪೆಂಡೆಂಟ್ ನಾಗೇಶ್ವರ್ ಗೊತ್ತು ತಾನೆ, ಅವ್ರು ನಿನ್ನೆ ಎಲ್ಲ ಹೋಗಿ ಫೈಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ನೀವು ಹೆಂಗೆ 500 ಚಿಲ್ಲರೆಗೆ ಒಪ್ಕೊಂಡ್ರ ಸರ್? ಈಗ ನಾನು ಒಬ್ಬನೇ ಹೊಡೆಯೋದಾಗಿದ್ರೆ ಅಲ್ಲ ಇಂಡಿಪೆಂಡೆಂಟ್ ಅಲ್ಲ, ನೀವು ಹೇಳಿದ್ದು ಒಳ್ಳೇದೇನೆ. ಎಲ್ಲರಿಗೂ ನೀವು ಒಬ್ರು ಮಾಡೋದ್ರಿಂದ ನಾನು ನಿಲ್ಸ್ಕೊಂಡಿದ್ದೀನಿ ಬರಲಿ ಇನ್ನ ಎಷ್ಟು ಜನ ಅಂತ. ನೀವು ಹಿಂಗೆ ಮಾಡ್ಕೊಂಡಿರೋ ಬರೀ 500 ರೂಪಾಯಿಲಿ ಡೀಸೆಲ್ ಎಷ್ಟು ಖರ್ಚಾಗುತ್ತೆ?
ಈಗ ನಾನು ಹೋಗದೆ ಹೋದ್ರು ಇನ್ನೊಬ್ರು ಹೋಗೇ ಅಲ್ಲ ಟೋನರ್ ಆ್ಯಪ್ ಇದೆ ತಾನೆ, ಮೀಟರ್ ಹಾಕೊಂಡೋಗಿ. ಟೋನರ್ ಆ್ಯಪ್ ಇದೆ ತಾನೆ, ಮೀಟರ್ ಟ್ಯಾಕ್ಸ್ ಇದೆ ತಾನೆ, ಮೀಟ್ರ್ ಹಾಕೊಂಡೋಗಿ. ಏನು ಮಾಡ್ತಿದೆ ಕಿಲೋಮೀಟರ್ ಅಲ್ಲ ಹೇಳ್ತಾ ಇರೋದು, ಮೀಟ್ರ್ ಟ್ಯಾಕ್ಸ್ ಗೊತ್ತು ತಾನೆ ಕಿಲೋಮೀಟ್ರ್ ಏನು ಅಂತ. ಕಿಲೋಮೀಟ್ರ್ ಗೊತ್ತು ತಾನೆ. ಏನೇ ಶಾಂತಿನಗರ್ ಇದಕ್ಕೆ ಹೋಗಿ ಈ ಥರ ನಾನು ಅಕ್ಲಾಸ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಗಾಡಿ ಹಿಂದ್ಗಡೆ ಈ ಥರ ಹಾಕ್ಕೊಳ್ಳಿ, ವಿಡಿಯೋ ನೋಡ್ಕೊಳ್ಳಿ ಯಾವ ಥರ ಆಯಿತಾ. ಈ ಥರ ಹಿಂದ್ಗಡೆ ಗಾಡಿ ಹಾಕ್ಕೊಳ್ಳಿ. ಮತ್ತು ನಿಮ್ಗೊಂದು ನಿಮ್ಮ ವಾಟ್ಸಪ್ ನಂಬರ್ ಇದ್ದರೆ ಕೊಡಿ, ನಾನು PDF ಕಳಿಸ್ತೀನಿ ಗೌರ್ಮೆಂಟಿಂದ ಆದೇಶ ಏನಿದೆ ಅಂತ. ಈ ಥರ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ. 24 ಕಿಲೋಮೀಟ್ರ್ ರೇಟಲ್ಲೇ ಹೊಡಿಬೇಕು ಗಾಡಿನ. ಹೋಯ್ತೀರಾ ಕಿಲೋಮೀಟ್ರ್ ಈ ಗೌರ್ಮೆಂಟಿಂದನೇ ಬಂದಿದೆ, ನೀವು ಹೋಯ್ತೀರಾ. ಎಷ್ಟಿದೆ ಕಿಲೋಮೀಟ್ರ್? 24 ರೂಪಾಯಿ ಇದೆಯಾ? 24 ರೂಪಾಯಿ ಕಿಲೋಮೀಟ್ರ್ ಇರೋದು. ಯಾವುದೇ ಆ್ಯಪು ಓಲೋ ಊಬರ್ ನಮ್ಮ ಯಾತ್ರಿ ರ್ಯಾಪಿಡೋ ಬಂದರೂ 24 ರೂಪಾಯಿ ಕಿಲೋಮೀಟ್ರಿಗೆ ಹೋಗ್ಬೇಕು. ಸರಿ ಬಿಡಿ, ಬ್ಲಾಕ್ ಮಾಡಲ್ಲ. ಮೀಟ್ರ್ ಟ್ಯಾಕ್ಸ್ ಇದ್ರೆ ಮೀಟ್ರ್ ಟೋನರ್ ಆ್ಯಪ್ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಕ್ಕೊಂಡು ಹೋಗಿ. ಅಣ್ಣ ನೀವೊಬ್ಬರು ಮಾಡಿದ್ರೆ ನಾನು ಫೇಸ್ಬುಕ್ಗೆ ನಾನು ಹಾಕ್ತೀನಿ, ಇದು ಲೈವ್ ಆಗ್ತಾನೆ ಐತೆ. ನೀವೊಬ್ಬರು ಹಿಂಗೆ ಮಾಡಿದ್ರೆ ಎಲ್ಲ ಡ್ರೈವರು ಹಿಂಗೆ ಮಾಡ್ತಾರಣ್ಣ. ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ಹೋಗ್ತೀರಣ್ಣ? 18 ರೂಪಾಯಿ ಕಿಲೋಮೀಟ್ರ್ ಇಲ್ಲ ಅಣ್ಣ. ಸರ್ ಈಗ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತಂದೇ ಮಾಡ್ತಿರೋಂಥ, ಆಯ್ತಾ? ಮತ್ತೆ ನೀವು ಈ ತರ ಡ್ಯೂಟಿ ತಗೊಂಡು ಮಾಡಿದ್ರೆ ನಾನು ಹೇಳೋದು ಕೇಳಿ, ಇಲ್ಲಿ ಈ ಕಡೆ ಒಗ್ಗಟ್ಟಿರ್ಬೇಕು ತಾನೆ. ಈ ಕಡೆ ನೀವು ತಿನ್ನಂಗಲ್ಲ, ನಾನು ತಿನ್ನಂಗಲ್ಲ. ಅಲ್ಲ ಅಲ್ಲ, ನಾನು ಹೋಗಲ್ಲ ನೀನು ಹೋಗಲ್ಲ ಅಂದ್ಮೇಲೆ ನಾಳೆ ದಿನ ಏನಾಗುತ್ತೆ ಅಂದ್ರೆ ಇನ್ನೊಬ್ಬ ಬರ್ತಾನೆ ತಗೊಂಡು ಹೋಗ್ತಾನೆ ಅಷ್ಟೇನೆ. ಅಲ್ಲ ಗೊತ್ತಾಯ್ತು. ಈಗ ಅದೇನ್ ರೇಟ್ ಐತೋ 24 ರೂಪಾಯಿ ರೇಟಲ್ಲೇ ಕರ್ಕೊಂಡೋಗಿ ನಾನು ಮಾತಾಡಿ. ಆಯ್ತು ಸರ್, ಹೇಳಿ. ಕಿಲೋಮೀಟರ್ 24 ಕೊಡಿ ಸರ್. ನೀವೇ ಹೋಗಿ. ಇಲ್ಲ ಸರ್, ಇಲ್ಲಿ ನಾನು ಹೇಳ್ತಾರೆ ನಮಗೀಗ ಅದು ಎಷ್ಟು ತೋರಿಸುತ್ತದೆ? 17 ರೂಪಾಯಿ ತೋರಿಸುತ್ತೆ ಸರ್. ಇವ್ರಿಗೆ ಲಾಸ್ ಆಗುತ್ತೆ ಸರ್. 30 ಡೀಸೆಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನನಗೇನು ಗೊತ್ತು ಸರ್. ಸರ್ ಇವಾಗ ಅಣ್ಣ ನೀವು ಹೋದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಣ್ಣ. ಅಣ್ಣ ಆಗಿರೋದಲ್ಲ, ನಾವು ಮುಂಚೆ ಮಗು ಬತ್ತೈತೆ ಅನ್ಬಿಟ್ಟು ಮುಂಚೆ ನಾವು ಹೇಳಿಲ್ಲ. ಮಗು ನೀವೇನ ದೊಡ್ಡವ್ರು ಯಾರು ಬಂದಿದ್ರೆ ನಾವು ಹೇಳ್ತಾನೆ ಇರ್ತೀವಿ. ಅಲ್ಲೋಗಿನೇ ಅಮೌಂಟ್. ಯಲಹಂಕದಲ್ಲಿ ಗ್ರೌಂಡ್ ಅಣ್ಣ, MUET ಗ್ರೌಂಡ್. ಏನು ರ್ಯಾಪಿಡೋದಲ್ಲಿ ಏನು ತೋರಿಸಿದೆ ಎಷ್ಟು ತೋರಿಸ್ತಿದೆ ಸರ್? 550 600 ಕೊಡಿ ಸರ್. ಅಲ್ಲ ಅಣ್ಣ, ನಿಮಗೆ ಬರೋಕ್ಕಿಂತ ಮುಂಚೆನೇ ಕೇಳಿ. ಸರಿ ಸರ್, ನಾನು ಹೇಳ್ತಿರೋದು ಏನೋ ಕಿಲೋಮೀಟರ್ 20 ರೂಪೀಸ್ ಅಂತ ಕೇಳ್ತಿದ್ದೀನಿ. 31 ಕಿಲೋಮೀಟರ್ ಇರೋದು, ಇನ್ನೂ 1 ಕಿಲೋಮೀಟರ್ ಬಿಟ್ಕೊಟ್ಟಿದ್ದೀನಿ ನಾನು ನಿಮಗೆ. ಅಲ್ಲ ನಾನು ಬರೋಕ್ಕಿಂತ ಮುಂಚೆನೇ ಫೋನಲ್ಲಿ ನಿಮಗೆ ಕೇಳಿ. ಇಷ್ಟು ಬರುತ್ತೆ ಅಣ್ಣ, ಏನು ತಿಳ್ಕೋಣ ಅಷ್ಟು ಕಡಿಮೆ ಆಯ್ತು. 800 ರೂಪಾಯಿ ಐತೈತೆ. ಯಾವ ಡಿಸ್ಕೌಂಟ್ ಕೊಡ್ತಾರಂತೆ 700 ರೂಪಾಯಿ ಹೋಗಿ ಕೊಡಿ. ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಯಾರ ಹತ್ರ ಅಣ್ಣ? 700 ರೂಪಾಯಿ ಕಡಿಮೆ ಒಪ್ಕೊಬಿಟ್ರೆ ಅಣ್ಣ 800 ರೂಪಾಯಿ ತೋರಿಸ್ತಿದೆ ಹತ್ರ. ಅಣ್ಣ 700 ರೂಪಾಯಿ ಕಡಿಮೆ ಒಪ್ಕೋಬೇಡಿ. ನೋಡಿ ಇಂಥ ಚಾಲಕರು ಇರೋದ್ರಿಂದ ಅರಿವು ಮುಟ್ಸಿದ್ರೆ ಇವರೇ ಹಿಂಗೆ ಮಾಡಿದ್ರೆ ನಾವು ಇನ್ನೇನು ಮಾಡ್ತೀವಿ ಹೇಳಿ? ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ. ₹600 ಒಪ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವಯ್ಯ. ಹಾಂ, ಡೀಸೆಲ್ ಏನು ಮಾಡೋದು?